ಕೇಂದ್ರ ಬಿಜೆಪಿ ಸರ್ಕಾರದ ರಾಜ್ಯ ಸರ್ಕಾರದ ಮೇಲೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ನಾಳೆ ರಾಜ್ಯದ ಎಲ್ಲ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ನಾಳೆ ಭಾಗವಹಿಸ್ತಾರೆ. ಇವತ್ತು ಸಾಯಂಕಾಲ ಮಟ್ಟಿಗೆ ಎಲ್ಲ ಬರ್ತಾರೆ. ನಮ್ಮ ಬೇಡಿಕೆ, ಯಾಕೆ ಈ ರೀತಿ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದ್ದೀರಾ? ಅಸೆಂಬ್ಲಿ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ ನಂತರ ನಿರಂತರವಾಗಿ ಹಲವಾರು ವಿಚಾರಗಳಲ್ಲಿ ತಾವು ಮಲ್ತಾಣೆ ತೋರಿಸ್ತಾ ಇದ್ದೀರಾ. ಅದರ ವಿರುದ್ಧ ನಾವು ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದು ಮಾದಾಯ ವಿಚಾರ ಇರ್ಬೋದು, ಅಕ್ಕಿ ವಿಚಾರ ಇರ್ಬೋದು. 4 ತಿಂಗಳಾಗಿದೆ ಬರ ಬಂದು. ರಾಜ್ಯದಿಂದ 17,000 ಕೋಟಿ ಬಿಡುಗಡೆ ಮಾಡಿ ಅಂತ ಏನು ಒತ್ತಾಯ ನಾವು ಮಾಡಿದ್ವಿ. ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದ್ವಿ. ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು. ಅವ್ರ ಟೀಮ್ ಬಂದ್ರು ಕೂಡ ಇಲ್ಲಿವರೆಗೂ ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಬೇಕು. ಇದು ನಾಚಿಕೆ ಆಗಬೇಕು ಬಿಜೆಪಿ ಸರ್ಕಾರಕ್ಕೆ. ಇದಲ್ಲೂ ಕೂಡ ರಾಜಕಾರಣ ಮಾಡ್ತೀರಾ. ಅಕ್ಕಿಯಲ್ಲಿಗಂತೂ ರಾಜಕಾರಣ ಮಾಡ್ತಾನೆ ಇದ್ರಿ, ಬರ್ದಲ್ಲೂ ರಾಜಕಾರಣ ಮಾಡ್ತೀರಾ. ಯಾಕೆ ಈ ತರ ಮಾಡ್ತೀರಾ? ಯಾಕಂತೇಳಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದಕ್ಕ. ಆ ವಿಚಾರವಾಗಿ ನಾಳೆ ನಮ್ಮ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಂಥ ಕೇವಲ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ 20ಕ್ಕೆ ಜಾಸ್ತಿ ಎಂಪಿ ಗೆಲ್ತಂತ ಏನ್ ಸೂಚನೆ ಸಿಕ್ಕಿದೆ ಅದನ್ನ ಹಾಳು ಮಾಡ್ಲಿಕ್ಕೆ ಹೊರಡಕ್ಕೆ ಬಿಜೆಪಿ ಹೊರಟಿದ್ದಾರೆ. ಮೊದಲೇ ಅಕ್ಕಿ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಅಕ್ಕಿ ಕೊಡಕ್ಕೆ ಅಲ್ಲೂ ರಾಜಕಾರಣ ಮಾಡಿದ್ರು. ಅದೇ ರೀತಿ ಬೇರೆ ಈ 17,000 ಕೋಟಿ ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡ್ತಾನೆ ಇದ್ವಿ. ನಮ್ಮ ಎಲ್ಲ ಮಂತ್ರಿಗಳು ಬಂದ್ರು, ಮುಖ್ಯಮಂತ್ರಿಗಳು ಬಂದು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು. ಇಲ್ಲಿ ಒಂದು 100 ರೂಪಾಯಿ ಬಿಟ್ಟಿಲ್ಲ. ಯಾಕೆ? ಅದರಿಂದ ಇದೆಲ್ಲ ಅರ್ಥ ಆಗತ್ತೆ. ಕೇವಲ ರಾಜಕಾರಣಕ್ಕೆ ರಾಜಕಾರಣ ತಾವು ಮಾಡ್ತಾ ಇದ್ದೀರವ. ಕೇವಲ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಒಳ್ಳೆ ರಿಪೋರ್ಟ್ ಬರುತ್ತಂತೆ ನಿಮ್ಮ ಹತ್ರ ಮಾಹಿತಿ ಬಂದಿದೆ. ಅದರಿಂದ ಜನರಿಗೆ ಇವತ್ತು ತೊಂದರೆ ಆಗ್ಲಿ ಅಂತ ಹೇಳಿ ನೀವು ಇದು ಮಾಡ್ತೀರಾ. ನಮ್ಮ ಸರ್ಕಾರ ಬಂದು 7 ತಿಂಗಳಾಯ್ತು. ನುಡಿದಂತೆ ನಡೆದಿದ್ದೀವಿ. ನಾವು 5 ಗ್ಯಾರಂಟಿಗಳೇನು ಘೋಷಣೆ ಮಾಡಿದ್ದೀವಿ, 5 ಗ್ಯಾರಂಟಿಗಳು ಅನುಷ್ಠಾನ ತಂದಿದ್ದೀವಿ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ಲಿಕ್ಕೆ ಹೊಟ್ಟಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ ಮೂಲಕ ರಾಜ್ಯದ ಒಳ್ಳೆ ಸರ್ಕಾರ ನಾವು ಕೊಡ್ತಾ ಇದ್ವಿ. ಜನ ಇವತ್ತು ಕಾಂಗ್ರೆಸ್ ಸರ್ಕಾರ ಪರವಾಗಿದ್ದಾರೆ. ಆ ಹಿನ್ನೆಲೆ ಇವತ್ತು ತಮಗೆ ಬಹಳ ಚಿಂತೆ ಆಗಿದೆ. ಕರ್ನಾಟಕದ ಏನೇ ಮಾಡಿಬಿಟ್ಟು ಜನ ಕಾಂಗ್ರೆಸ್ ವಿರುದ್ಧ ಮಾತಾಡಲಿ ಅಂತ ಹೇಳಿ ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ನಿಮ್ಗೆ ನಾಚಿಕೆ ಆಗಬೇಕು. ಈಗಾಗ್ಲೂ ನಾನು ಕೇಳ್ತೀನಿ, 25 ಜನ ಬಿಜೆಪಿ ಎಂಪಿಗಳಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ನೀವು ಕತ್ತೆ ಕಾಯ್ತಾ ಇದ್ದೀರಾ? ಯಾಕೆ ಅನುದಾನ ಕೊಡ್ತಾ ಇಲ್ಲ? ಪ್ರೈಮ್ ಮಿನಿಸ್ಟರ್ ಹೇಳಂತ ಧೈರ್ಯ ನಿಮ್ಗಿದೆಯಾ? ಇವತ್ತವರೆಗೂ 5 ಕೇಂದ್ರ ಮಂತ್ರಿಗಳಿದ್ದಾರೆ. ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಕೂಡ ಇದ್ರು ಕೂಡ ಇವತ್ತು ಯಾಕೆ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಯಾಕೆ ಮಲ್ತಾಡಿ ದೋಣೆ ತೋರಿಸ್ತಾ ಇದ್ದೀರಿ ನೀವು? ನಮ್ಮ ಏನು ಹಣ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ನಮಗೆ ಕೊಡುವಂತ ಪಾಲೆಷ್ಟು? ಇದೆಲ್ಲ ವಿಚಾರವಾಗಿ ನಾಳೆ ನಾವು ಪ್ರತಿಭಟನೆ ಮಾಡ್ಕೊಳ್ತಾ ಇದ್ದೀವಿ. ಈಗಾಗಲೇ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಡೆಪ್ಟಿ ಚೀಫ್ ಡಿ.ಕೆ. ಶಿವಕುಮಾರ್ ಆಗಲೂ ನಿನ್ನೆ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದಾರೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ರಾಜ್ಯದ ಎಲ್ಲ ಶಾಸಕರು ಬರ್ತಾರೆ. ನಾಳೆ ನಾವು ಪ್ರತಿಭಟನೆ ಮಾಡಿ ಪಾರ್ಲಿಮೆಂಟ್ಗೆ ಈ ದೇಶದ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋ ಕೆಲಸ ನಾವು ಮಾಡ್ತೀವಿ. ಅಲ್ರಿ, 17,000 ಕೋಟಿ ದುಡ್ಡು ಕೇಳಿದ್ರು ನಾವು ತಪ್ಪ? ಪತ್ರ ಬರೆದಿದ್ದು ನಾವು ತಪ್ಪ? ಕೇಳಿದ್ರು ನಾವು ತಪ್ಪ? ಇದ್ರಲ್ಲಿ ರಾಜಕೀಯ ಏನಿದೆ? ಬಿಜೆಪಿಯವರು ಕೂಡ ಬರಬೇಕು, ಜೆಡಿಎಸ್ ಕೂಡ ಬರಬೇಕು ನಮ್ಮ ಹೋರಾಟಕ್ಕೆ. ರಾಜ್ಯದ ಹಿತದೃಷ್ಟಿಯಿಂದ ನೀವು ನಮಗೆ ಸಹಕಾರ ಕೊಡಬೇಕು. ಇದಲ್ಲೂ ಕೂಡ ರಾಜಕಾರಣ ಮಾಡ್ತೀರಾ? ಏನ್ ಪೊಲಿಟಿಕ್ಸ್ ನಾವು ಮಾಡ್ತಾ ಇದೀವಿ? ನಮ್ಮ ಹಕ್ಕನ್ನು ಕೇಳಕ್ ನಾವು ಬಂದಿದ್ದೀವಿ. ಯಾಕಂದ್ರೆ ನಮಗೆ ವಿಶ್ವಾಸ ಹೋಗಿದೆ ನಿಮ್ಮ ಕೇಂದ್ರ ಸರ್ಕಾರದ ಮೇಲೆ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮೇಲೆ. ಯಾಕಂತ ಹೇಳಿದ್ರೆ ಕಳೆದ 10 ವರ್ಷ ಬರೀ ಸುಳ್ಳು ಹೇಳ್ಕೊಂಡೇ ಬಂದು ನರೇಂದ್ರ ಮೋದಿ ಅವರು. ನಾನು ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೆ, ಇವತ್ತೇನ ಸುಳ್ಳಿಗೆ ಈ ಪ್ರಪಂಚದಲ್ಲಿ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲತ್ತೆ ಹೇಳೋ ಮಾತು ಕೂಡ ಹೇಳಿದ್ದೀನಿ ನಾನು. 10 ವರ್ಷ ಎಲ್ಲ ಬರೀ ಮೋಸನೇ ಮಾಡಿದ್ದು. ಇವತ್ತು ನಾನು ಕೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಓಟ್ ಕೇಳೋದು ಇದಕ್ಕೆ ಹಕ್ಕೇ ಇಲ್ಲ. 10 ವರ್ಷ ಮುಂಚೆ ನರೇಂದ್ರ ಮೋದಿ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 100 ದಿನಗಳಲ್ಲಿ ಕಪ್ಪು ಹಣ ತಂದು 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು. ಎಲ್ಲಿ ಸ್ವಾಮಿ 15 ಲಕ್ಷ? ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ 20 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು. 20 ಲಕ್ಷ ಉದ್ಯೋಗ ಕೊಡ್ಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರೆ ಎಲ್ಲಿ ಇದೆ ಡಬಲ್ ಇನ್ಕಮ್? ಪೆಟ್ರೋಲ್ ಬೆಲೆ 55 105ಕ್ಕೆ ತಲುಪಿದೆ. ಗ್ಯಾಸ್ ಬೆಲೆ 400ರಿಂದ 1200ಕ್ಕೆ ಹೋಗಿದೆ. ಇದೇನಾ ಇವರ ಅಭಿವೃದ್ಧಿ? ಕೇವಲ ಶ್ರೀಮಂತರ ಪರವಾಗಿದ್ದ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರ ಅನ್ನ ಹೇಳಕ್ ಬಯಸ್ತಾ ಇದ್ದೇನೆ. ಒಟ್ಟಾಗಿ ನಮ್ಮ ಹೋರಾಟ ನಿರಂತರ. ಮುಂದಿನ ಈ ಚುನಾವಣೆಯಲ್ಲಿ ಇನ್ನೊಂದು 3 ತಿಂಗಳು ನಾವು ಜನರ ಹತ್ರ ಹೋಗ್ತೀವಿ. ನಾವು
ಈ ಭ್ರಷ್ಟ ಏನು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ ನಾವು. ಮತ್ತೆ ಈ ಬೆಲೆ ಏರಿಕೆ ಬಗ್ಗೆ ಹೇಳಿ ಬಿಜೆಪಿಯವ್ರನ್ನ ವಿಚಾರಗಳನ್ನ ಹೇಳೋದ ಕೆಲಸ ನಾವು ಮಾಡ್ತೀವಿ. ಕರ್ನಾಟಕದಲ್ಲಿ ಕನಿಷ್ಠ 20 ಸೀಟ್ ನಾವು ಗೆಲ್ತೀವಿ ವಿಶ್ವಾಸ ನಮ್ಗೆ ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತು. ಅದಕ್ಕೆ ಇವ್ರಿಗೆ ತೊಂದರೆ ಆಗಿದೆ, ಅದಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ, ಅದಕ್ಕೆ ನಾವು ಕೊಟ್ಟಂತ ಯಾವುದೇ ಒಂದು ಅನುದಾನ ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಬಜೆಟ್ ಅಲ್ಲೂ ಕೂಡ ಏನ್ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ವಿಚಾರವಾಗಿ ನಾವು ಹೋರಾಟ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.